ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇವತ್ತಿನ ವ್ಲಾಗ್ನ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಬಂದುಬಿಟ್ಟು ಶನಿವಾರ ಆಗಿರುತ್ತೆ, ನಮ್ಮ ಮನೆ ವಾರದ ದಿನ. ಶನಿವಾರ ಅಂತ ಬಂತು ಅಂದರೆ ತುಂಬ ಕೆಲಸ ಇರುತ್ತೆ. ಹಾಗೆ ಬೆಳಿಗ್ಗೆ ಬೇಗನೆ ಎದ್ದು ಬೇಗನೆ ಎಲ್ಲ ಕೆಲಸ ಮುಗಿಸ್ಕೊತೀನಿ. ಏಕೆಂದರೆ ಮನೆ ದೇವರು ವಾರ ಮಾಡಬೇಕು ಅಂತಂದರೆ ಪ್ರತಿಯೊಂದನ್ನು ಕೂಡ ನಾವು ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲನೂ ಹಾಗೆ ನೀಟಾಗಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆಗಳೆಲ್ಲ ವಾಶ್ ಮಾಡಿ ಅಂದರೆ ದೇವ್ರ ಮನೆಯದು ಎಲ್ಲ ನೀಟಾಗಿ ಮಾಡಿಕೊಂಡು ಒಂಥರ ಹಬ್ಬ ಆದಂಗೆ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಶನಿವಾರನೇ ಬೆಳಿಗ್ಗೆ ಬೇಗ ಎದ್ದುಬಿಡ್ತೀನಿ. ಏನು ಅಂತಂದರೆ ನಮ್ಮದು ಶನಿವಾರ ಇರೋದ್ರಿಂದ ಶುಕ್ರವಾರನೇ ಹಿಂದಿನ ದಿನ ತೊಳ್ಕೊಳೋದಕ್ಕಾಗಲ್ಲ. ದೇವ್ರ ಪಾತ್ರೆಗಳನ್ನೆಲ್ಲನೂ ಕೂಡ ಶನಿವಾರನೇ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಹಿಂದಿನ ದಿನ ಶುಕ್ರವಾರ ಬಂದಿರೋದ್ರಿಂದ ಶುಕ್ರವಾರ ಕಲಶ ಕದಲಿಸೋದಾಗಿರ್ಬೋದು ಅದೆಲ್ಲ ಮಾಡಬಾರ್ದಲ್ವ. ಹಾಗಾಗಿ ಮಂಗಳವಾರ ಶುಕ್ರವಾರ ನಾನು ತೊಳೆಯೋದಕ್ಕೆ ಹೋಗಲ್ಲ ದೇವ್ರ ಪಾತ್ರೆಗಳನ್ನ. ಅದು 2 ದಿನ ಬಿಟ್ಟು ಇನ್ನೆಲ್ಲ ದಿನವೂ ಕೂಡ ನಾವು ತೊಳ್ಕೊಬೋದು. ಬಟ್ ನಮ್ಮದು ಮನೆ ದೇವರು ವೆಂಕಟೇಶ್ವರ ಸ್ವಾಮಿ ಆಗಿರೋದ್ರಿಂದ ನಾನು ಶನಿವಾರ ಹೊತ್ತೇ ಮಾಡೋದು. ನಮ್ಮತ್ತೆ ನನ್ನ ಮದುವೆಯಾಗಿ ಬಂದಾಗಿದ್ದನೂ ಕೂಡ ನನಗೆ ಹೇಳ್ಕೊಟ್ಟಿರೋದಿದೆ, ಶನಿವಾರ ಹೊತ್ತೇ ನೀನು ಕಲಶ ತೆಗಿಬೇಕು ಮತ್ತು ಅವತ್ತೇ ಎಲ್ಲ ಕ್ಲೀನ್ ಮಾಡಿಕೊಂಡು ಕಲಶನೇ ಇಟ್ಟು ಪೂಜೆ ಮಾಡೋದು ರೂಢಿ ಮಾಡ್ಕೊ ಅಂತ. ನಮ್ಮ ಮನೇಲಿ ಅಂದರೆ ನಮ್ಮ ಅಮ್ಮ ಮನೇಲಿದ್ದಾಗೆಲ್ಲ ನಾನು ಗುರುವಾರ ತೊಳ್ಕೊಂಡ್ಬಿಡ್ತಾ ಇದ್ದೆ. ಶುಕ್ರವಾರ ಹೊತ್ತು ಇದ್ದಿದ್ದು ಮನೆ ದೇವರು ಲಕ್ಷ್ಮಿ ಅಲ್ವಾ. ಹಾಗಾಗಿ ನಾನು ಇಲ್ಲಿ ಬಂದಾಗಿಂದ ಶನಿವಾರ ಹೊತ್ತು ಎಲ್ಲ ಕ್ಲೀನ್ ಮಾಡ್ಕೊಂಡು ಸ್ವಲ್ಪ ಕೆಲಸ ಜಾಸ್ತಿ. ಆ್ಯಕ್ಚುಲಿ ಹಿಂದಿನ ದಿನವೇ ತೊಳ್ಕೊಂಡು ಎಲ್ಲ ಇಟ್ಕೊಂಡ್ಬಿಟ್ಟಿರೋ ಒಂದು ಸ್ವಲ್ಪ ಕಮ್ಮಿ ಆಗೋದು, ಬೇಗನೆ ಪೂಜೆ ಮಾಡ್ಕೋಬೋದು. ಬಟ್ ಶನಿವಾರ ಆಗಿರೋದ್ರಿಂದ ಸ್ವಲ್ಪ ಹೆವಿ ಇರುತ್ತೆ. ಹಾಗಾಗಿ ಬೆಳಿಗ್ಗೆ ಬೇಗ ಎದ್ದು ದೇವ್ರ ಮೇಲೆ ಕ್ಲೀನ್ ಮಾಡಿಕೊಂಡು ಹಾಗೆ ಆಚೆ ಕಡೆ ಎಲ್ಲ ಗುಡಿಸಿದ್ದೆ. ಈಗ ಹೊಸಲೆಲ್ಲ ಸಾರಿಸ್ಕೊಂಡು ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಟು ಮತ್ತು ರಂಗೋಲಿ ಎಲ್ಲ ಹಾಕ್ಕೊಂಬಿಟ್ಟೆ. ಅದಾದ ನಂತರ ಇವಾಗ ದೇವ್ರ ಪಾತ್ರೆಗಳೇನಿದೆಯಲ್ಲ ಅದೆಲ್ಲ ನೀಟಾಗಿ ವಾಶ್ ಮಾಡ್ಕೊತಾ ಇದೀನಿ. ಎಲ್ಲ 1 ಅವರ್ ಹಿಡಿಯುತ್ತೆ ನನಗೆ ಈ ರೀತಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳೋದಕ್ಕೆ, ಅಂದರೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡೋಕ್ಕೆ. ಹಾಗಾಗಿ ಬೆಳಿಗ್ಗೆ ಬೇಗ ಇದು ಫಸ್ಟ್ ಮನೇನ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಕಸ ಗುಡಿಸೋದಾಗಿರ್ಬೋದು, ಮನೆ ಒರೆಸೋದು ಅದೆಲ್ಲ ನೀಟಾಗಿ, ಮತ್ತು ಆಚೆ ಎಲ್ಲ ತೊಳೆಯೋದು, ಆಚೆನೂ ಕೂಡ ಜಾಗ ಜಾಸ್ತಿನೇ ಇದೆ ಅಲ್ವಾ, ಅಲ್ಲೂ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ವಾರ ಅಂತ ಬಂದ ಮನೆ ದೇವ್ರ ವಾರ ಅಂತ ಬಂದರೆ ಅಂತೂ ಇಡೀ ಮನೆ ಕ್ಲೀನ್ ಮಾಡಿಕೊಂಡು ಮತ್ತು ನೀಟಾಗಿ ಎಲ್ಲವನ್ನು ಕೂಡ ಆವತ್ತಿನ ದಿನವೇ ಮಾಡ್ಕೊತೀನಿ. ಇನ್ನೊಂದು ಏನಪ್ಪ ಅಂದರೆ ಶನಿವಾರ ಬಂದಿರೋದ್ರಿಂದ ನನಗೆ ಸ್ವಲ್ಪ ತಿಂಡಿ ಬೇಗ ಮಾಡಬೇಕು ಅನ್ನೋದಿರಲ್ಲ. ಯಾಕೆಂದರೆ ಹಸ್ಬೆಂಡ್ಗೂ ರಜಾ ಇರುತ್ತೆ, ಮಕ್ಳಿಗೂ ರಜಾ ಇರುತ್ತೆ. ಇವಾಗ ಹಾಲಿಡೇಸ್ ಇದೆ ಬಿಡಿ ಮಕ್ಕಳಿಗೆ. ಆವಾಗಿರೋದ್ರಿಂದ ನನಗೆ ಅಷ್ಟೊಂದು ತಿಂಡಿ ಮಾಡೋಂತಿಲ್ಲ, ಲೇಟಾಗೆ ಮಾಡ್ಕೋಬೋದು. ಫಸ್ಟ್ ಪೂಜೆ ಮುಗಿಸ್ಕೊಂಬೇಡ ಅಂತ ಇದನ್ನೆಲ್ಲ ಮಾಡ್ಕೊತೀನಿ. ಫೈನಲಿ ದೇವ್ರ ಪಾತ್ರೆಗಳನ್ನೆಲ್ಲ ತೊಳೆದು ಅದನ್ನು ಕೂಡ ನೀಟಾಗಿ ಒರೆಸಿ ಅದಕ್ಕೂ ಅರಿಶಿನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ದೇವ್ರ ಮನೆ ಹೊಸಲು ಕೂಡ ಇಲ್ಲಿ ಒರೆಸ್ಕೊಂಡು ಇದಕ್ಕೂ ಕೂಡ ನೀಟಾಗಿ ಆಚೆ ಕಡೆ ಹೇಗೆ ಅಲಂಕಾರ ಮಾಡ್ತೀವಲ್ಲ ಈಗಲೂ ಅಲಂಕಾರ ಮಾಡೋದು. ಮತ್ತು ಹಾಗೆ ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತಾಗಲಿ ನಾವು ಹೊಸಲು ಸಾರಿಸ್ತೀವಲ್ಲ ಅದನ್ನೆಲ್ಲ ನೀಟಾಗಿ ಮಾಡ್ಕೊಳ್ಳಿ. ಅಂದರೆ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಎಲ್ಲ ಹಾಕ್ಕೊಂಡು ಇದು ನೀಟಾಗಿ ನಾವು ಎಷ್ಟು ಚೆನ್ನಾಗಿ ಹೊಸ್ಲಿಗೆಲ್ಲ ಅಲಂಕಾರ ಮಾಡ್ತೀವೋ ನಮ್ಮ ಮನೇಲಿ ಅಷ್ಟೇ ಲಕ್ಷ್ಮಿ ಬರ್ತಾಳೆ ಮನೆಗೆ ಅಂತ ಹೇಳ್ತಾರೆ ದೊಡ್ಡವರು. ಹಾಗಾಗಿ ನಾನು ಹೊಸ್ಲನ್ನ ಮಾತ್ರ ನಾನು ಸ್ಕಿಪ್ ಮಾಡೋದಕ್ಕೆ ಹೋಗಲ್ಲ. ನೀಟಾಗಿ ಒರೆಸಿ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಎಲ್ಲ ಹಾಕಿ ನೀಟಾಗಿ ಅಲಂಕಾರ ಮಾಡ್ಕೊತೀನಿ. ಅಂದರೆ ಎಂಟ್ರೆನ್ಸೇ ಅದೇ ಅಲ್ವಾ, ಮನೆ ಬಾಗಿಲೇ ನಮಗೆ ಲಕ್ಷ್ಮಿ ಕಳೆ ಇರಬೇಕು ಅಲ್ಲಿ. ಅಂದರೆ ಲಕ್ಷ್ಮಿ ನಮ್ಮ ಮನೆ ನೋಡ್ತಿದ್ದಂಗೆ ಒಳಗೆ ಬರಬೇಕು ಅಂತ ಅನಿಸ್ಬೇಕು, ಆ ರೀತಿ ಬರ್ಮಾಡ್ಕೋಬೇಕು ನಾವು. ಹಾಗಾಗಿ ಮೇಯ್ನ್ ಡೋರ್ ಏನಿದೆ ಅಲ್ವ, ಮೇಯ್ನಾಗಿ ಆ ಹೊಸ್ಲನ್ನ ಚೆನ್ನಾಗಿ ಅಲಂಕಾರ ಮಾಡಿಟ್ಕೊಳ್ಳಿ ಅಂತ ಹೇಳ್ತೀನಿ. ಇದೊಂದು ಟಿಪ್ ನನ್ನ ಕಡೆಯಿಂದ ನನಗೆ ಗೊತ್ತಿರೋದನ್ನು ನಾನು ತಿಳಿಸ್ತೀನಿ. ಹಾಗಾಗಿ ನಾನು ಹೊಸ್ಲಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀನಿ. ಹಾಗೆ ಇವಾಗ ದೇವ್ರ ಮನೆಯೆಲ್ಲ ನೀಟಾಗಿ ಕಲಶ ಎಲ್ಲ ಇಟ್ಟು ತೆಂಗಿನಕಾಯಿ ಎಲ್ಲ ತೆಗಿತೀನಲ್ವ, ಕಲಶ ಎಲೆ ಎಲ್ಲ ಅದೆಲ್ಲ ಹೊಸದೇ ಇಟ್ಬಿಟ್ಟು ನೀಟಾಗಿ ಇವಾಗ ರೀತಿಯಾಗಿ ಪೂಜೆ ಮಾಡ್ಕೊತಾ ಇದೀನಿ. ಫೈನಲಿ ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಆರಾಮಾಗಿ ಪೂಜೆ ಎಲ್ಲ ಮಾಡ್ಕೊತಾ ಇದೀನಿ. ಪೂಜೆ ಎಲ್ಲ ಮಾಡೋ ಅಷ್ಟರಲ್ಲಿ ಇನ್ನೂ ಮಲ್ಕೊಂಡಿದ್ರೆ ನನ್ನ ಮಕ್ಕಳು ಇವಾಗ ಹಾಲಿಡೇಸ್ ಇರೋದ್ರಿಂದ ತುಂಬ ಲೇಟಾಗಿ ಎದ್ದೇಳ್ತಾರೆ, ಮತ್ತು ನೈಟ್ ಮಲಗೋದು ಕೂಡ ಲೇಟೆ. ಹಾಗಾಗಿ ಅವ್ರದ್ದು ನನಗೇನು ಇವತ್ತು ಇದಿರಲಿಲ್ಲ, ಪ್ರಾಬ್ಲಮ್ ಇರಲಿಲ್ಲ. ಅಂದರೆ ಅವ್ರು ಎದ್ದುಬಿಟ್ರೆ ಸ್ವಲ್ಪ ಇದು ಮಾಡ್ತಿರ್ತಾರೆ. ಹಾಗಾಗಿ ನಾನು ಆರಾಮಾಗಿ ಬೇಗನೆ ಮಾಡ್ಕೊಂಬಿಟ್ಟೆ. ಹಾಗೆ ಇವತ್ತು ಹಾಲು ಇಟ್ಟಿದ್ದೀನಿ ದೇವರಿಗೆ ಯಾವುದಾದ್ರೂ ಇಡ್ಬೋದು ನಾವು, ನೈವೇದ್ಯನೇ ಮಾಡಬೇಕು ಅಂತ ಏನಿಲ್ಲ. ನಾನು ಹಸಿ ಹಾಲು ಇಡ್ತೀನಿ ನೈವೇದ್ಯಕ್ಕೆ ಏನಾದರೂ, ಇಲ್ಲ ಅಂತಂದರೆ ಏನಾದರೂ ಒಂದು ಹಣ್ಣು, ಏನು ನಮ್ಮ ಮನೇಲಿ ಏನಿರುತ್ತೆ ಯಥಾಶಕ್ತಿ ಅದನ್ನು ನಾವು ಇಟ್ಟು ಪೂಜೆ ಮಾಡ್ಬೋದು. ಇದನ್ನೇ ಇಡಬೇಕು ಅದನ್ನೇ ಇಡಬೇಕು ಅಂತೇನಿಲ್ಲ. ನಾನು ಯೂಶಲಿ ಹಣ್ಣು ಮತ್ತು ಹಾಲನ್ನ ಇಟ್ಟು ಪೂಜೆ ಮಾಡ್ಕೊತೀನಿ. ಯಾಕೆಂದರೆ ಮನೇಲಿ ಏನಿರುತ್ತೋ ಅದು ಹಣ್ಣೇನು ಇರಲಿಲ್ಲ, ತಂದಿರಲಿಲ್ಲ, ಸದ್ಯಕ್ಕೆ ಹಾಲಿದೆ ಅಂದ್ಬಿಟ್ಟು ಹಾಲು ಇತ್ತಲ್ವ ಹಸಿ ಹಾಲನ್ನೇ ಇಟ್ಟು ಪೂಜೆ ಮಾಡಿಬಿಟ್ಟು ಅದಾದ ನಂತರ ಆ ಹಾಲನ್ನ ಕಾಯಿಸ್ಕೊಂಡು ಮಕ್ಳಿಗೆ ಕೊಡ್ತೀನಿ, ಕುಡಿತಾರೆ. ಈ ರೀತಿಯಾಗಿ ಪೂಜೆ ಮಾಡ್ಕೊಳೋಂಥದ್ದು. ಫೈನಲಿ ಪೂಜೆ ಎಲ್ಲ ಆಯಿತು. ಅದಾದ ನಂತರ ಅನ್ನಕ್ಕೆ ಒಂದು ಇಟ್ಟಿದ್ದೆ, ಅನ್ನ ಮಾಡಿಬಿಟ್ಟು ಪುಳಿಯೋಗರೆ ಗೊಜ್ಜು ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದೀನಿ. ಪೂಜೆ ಮಾಡೋ ದಿವಸ ಏನು ಮಾಡ್ತೀನಿ ಅಂತಂದರೆ ಸಿಂಪಲಾಗಿ ಏನಾದರೂ ಬೇಗ ಆಗೋ ಥರ ಮಾಡ್ಕೊತೀನಿ.
ನಾನು ಯೂಶ್ವಲಿ ಶನಿವಾರ ಹೊತ್ತು ಬಂದು ಅಂದರೆ ಪುಳಿಯೋಗರೆನೋ ಚಿತ್ರಾನ್ನ ಅಥವಾ ಟೊಮೆಟೊ ಬಾತ್ ಈ ಥರ ಮಾಡ್ಕೊತೀನಿ. ಏನಾದರೂ ಈ ಥರ ಪೂಜೆ ಕೆಲಸ ಏನಾದರೂ ಇದ್ದರೆ ಬೇಗ ಆಗೋ ಥರ. ಹಾಗೆ ಇವತ್ತು ಪುಳಿಯೋಗರೆ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಅನ್ನಕ್ಕೆ ಇಟ್ಟಿದ್ದೆ, ಆಲ್ರೆಡಿ ಅನ್ನ ಆಗಿತ್ತು. ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಪುಳಿಯೋಗರೆ ಗೊಜ್ಜು ಮಾಡ್ಕೊತಾ ಇದ್ದೀನಿ. ಬೇಗ ಆಗಿಬಿಡುತ್ತೆ. ನನಗೂ ಸುಸ್ತಾಗಿಬಿಟ್ಟಿರುತ್ತೆ ಬೆಳಗ್ಗೆಯಿಂದ ಅದು ಇದು ಮಾಡಿ, ಶಕ್ತಿನೇ ಇರಲ್ಲ ಅದು ಇದು ಮಾಡೋದಕ್ಕೆ ನೆಕ್ಸ್ಟ್ ಅಲ್ವಾ. ಹಾಗಾಗಿ ಸಿಂಪಲಾಗಿ ಏನಾಗುತ್ತೋ ಅದನ್ನೇ ಆದಷ್ಟು ಈ ರೀತಿ ಜಾಸ್ತಿ ಕೆಲಸ ಇರೋದ್ರಿಂದ ಪೂಜೆ ಕೆಲಸ ಏನಾದರೂ ಇದ್ದರೆ ಅಂತೂ ಸಿಂಪಲಾಗಿ ಮಾಡ್ಕೊಳೋದಕ್ಕೆ ಟ್ರೈ ಮಾಡ್ತೀನಿ ನಾನಂತೂ. ಮನೇಲೇ ರೈಸ್ ಐಟಮ್ ಅಂತಂದರೆ ಇಷ್ಟನೇ. ಯೂಶ್ವಲಿ ಪುಳಿಯೋಗರೆ ಚಿತ್ರಾನ್ನ ಅಂತಂದರೆ ಬೇಡ ಅನ್ನಲ್ಲ, ಏನಿಲ್ಲ, ಏನು ಮಾಡಿದ್ರು ತಿಂತಾರೆ. ಉಪ್ಪಿಟ್ಟಂತೂ ತಿನ್ನಲ್ಲ ಅಷ್ಟೇ, ಬಟ್ ರೈಸ್ ಐಟಮ್ ಚೆನ್ನಾಗಿ ತಿಂತಾರೆ. ಹಾಗಾಗಿ ಪುಳಿಯೋಗರೆನ ಮಾಡಿಟ್ಟೆ. ಅದು ಫೇವ್ರೇಟ್, ಮನೇಲಿ ಎಲ್ಲರಿಗೂ ಪುಳಿಯೋಗರೆ ಅಂತಂದರೆ ಫೇವ್ರೇಟ್ ಅಂತ ಹೇಳ್ಬೋದು. ಅದನ್ನು ಕೂಡ ಮಾಡಿಟ್ಟು ತಿಂಡಿ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಆರಾಮಾಗಿ ಕೂತಿದ್ದೆ. ಅದಾದ ನಂತರ ಮಧ್ಯಾಹ್ನಕ್ಕೆ ಅಡುಗೆ ಮಾಡೋಕ್ಕೆ ಅಂತಂದ್ಬಿಟ್ಟು ಮತ್ತೆ ಕಿಚನ್ಗೆ ಬಂದೆ. ಇನ್ನು ಎಲ್ಲ ಕೆಲಸ ಮುಗಿತಲ್ಲ ಬೆಳಗ್ಗೆನೇ, ಆಗ ಮತ್ತೆ ವ್ಲಾಗ್ನ ಮಧ್ಯಾಹ್ನದಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇನ್ನು ನೋಡಿ, ಬೆಳಗ್ಗೆ ತಿಂಡಿ ಆಯಿತು. ತಿಂಡಿ ಎಲ್ಲ ಮುಗಿಸಿ ಮಕ್ಳಿಗೂ ಕೂಡ ಎಣ್ಣೆ ಎಲ್ಲ ಹಾಕಿ ತಲೆಗೆ, ಅವ್ರಿಗೂ ಕೂಡ ವಾರದ ದಿನ ತಲೆಗೆ ಸ್ನಾನ ಮಾಡ್ತೀನಿ ಕಂಪಲ್ಸರಿ, ಮಿಸ್ ಮಾಡ್ದಲೆ. ಶನಿವಾರ ಬಂತು ಅಂತಂದರೆ ತಲೆಗೆಲ್ಲ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತೀನಿ ತಲೆಗೆ. ಅವ್ರಿಗೂ ಎಲ್ಲ ಮಾಡಿ ತಿನ್ನಿಸಿ ನಂತರ ಮಧ್ಯಾಹ್ನನೇ ಆಗೋಯ್ತು. ಅಷ್ಟೊತ್ತಿಗೆ ಮಧ್ಯಾಹ್ನದ ಅಡುಗೆ ಕೂಡ ಇವಾಗ ಪ್ರಿಪೇರ್ ಮಾಡೋಣ ಅಂತ ಅಂದ್ಬಿಟ್ಟು ಕಿಚನ್ಗೆ ಬಂದೆ. ಇವತ್ತು ನಾನೇನೆಲ್ಲ ಮಾಡ್ತಾಯಿದ್ದೀನಿ ಅಂತಂದರೆ ಇಲ್ಲಿ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಅಕ್ಕಿ ರೊಟ್ಟಿ ಅಂದರೆ ಸಬ್ಬಕ್ಕಿ ಸೊಪ್ಪು, ಕ್ಯಾರೆಟು, ಈರುಳ್ಳಿ ಈ ಥರದ್ದೆಲ್ಲ ಹಾಕಿ ಅಕ್ಕಿ ರೊಟ್ಟಿ ಮಾಡ್ಕೊತಾ ಇದ್ದೀನಿ. ಇದಂತೂ ಮನೇಲಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಎಲ್ಲರಿಗಿಂತ ನನಗೆ ಫೇವ್ರೇಟ್. ನನಗೆ ಯಾವಾಗ ತಿನ್ನಬೇಕು ಅನಿಸುತ್ತೋ ಅವಾಗೆಲ್ಲ ಮಾಡ್ಕೊತಾನೆ ಇರ್ತೀನಿ, ಮಿಸ್ ಮಾಡ್ದಲೇ. ತುಂಬ ಚೆನ್ನಾಗಿರುತ್ತೆ. ಹಾಗೆ ಹೆಲ್ತಿನೂ ಕೂಡ. ಸೊಪ್ಪು, ಕ್ಯಾರೆಟು ಎಲ್ಲ ಹಾಕಿರ್ತೀವಲ್ವ, ತುಂಬ ಹೆಲ್ತಿ. ಹಾಗಾಗಿ ನಾನು ಇದನ್ನು ಮಾಡ್ತಾನೆ ಇರ್ತೀನಿ. ಹಾಗೆ ಸಾಂಬಾರು ಮಾಡಬೇಕಾಗಿತ್ತು, ಹಾಗಾಗಿ ಎಣ್ಗಾಯಿ ಮಾಡಿಬಿಟ್ಟೆ ನಾನು. ರೊಟ್ಟಿಗೂ ಆಗುತ್ತೆ ಮತ್ತು ಹಾಗೆ ಅನ್ನಕ್ಕೂ ಆಗುತ್ತೆ ಬಿಡು ಅಂತ ಅಂದ್ಬಿಟ್ಟು ನಾನಿಲ್ಲಿ ಎರಡು ಮಾಡಿದೆ. ಎರಡೆರಡು ಸಲ ಏನು ಮಾಡೋದು, ರೊಟ್ಟಿಗೊಂದು ಅನ್ನಕ್ಕೊಂದು ಅಂದ್ಬಿಟ್ಟು ನಾನಿಲ್ಲಿ ರೊಟ್ಟಿಗೂ ಆಗಬೇಕು ಹಾಗೆ ಅನ್ನಕ್ಕೂ ಆಗಬೇಕು ಅಂತ. ಆ್ಯಕ್ಚುಲಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ರೊಟ್ಟಿಗೆ ಎಣ್ಗಾಯಿ ಸ್ವಲ್ಪ ನೀರಾಗಿ ಮಾಡಿದ್ದೀನಿ ಅಷ್ಟೇ, ಸ್ವಲ್ಪ ಗಟ್ಟಿ ಅಷ್ಟೊಂದು ಇಷ್ಟಪಡಲ್ಲ. ಗಟ್ಟಿ ಮಾಡ್ಕೋಬೋದು, ಬಟ್ ನಾನು ಜಸ್ಟ್ ನೀರಾಗಿ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲ ಮಾಡಿದಾದಮೇಲೆ ನೆಕ್ಸ್ಟ್ ಒಂದು ಪಾರ್ಸಲ್ ಬಂದಿತ್ತು, ಎರಡು. ನಾನು ಆನ್ಲೈನೇನೋ ಆರ್ಡ್ರ್ ಮಾಡಿದ್ದೆ, ತುಂಬ ದಿನ ಆಗಿತ್ತು. ಒಂದೆರಡು ವಸ್ತು ಬೇಕಾಗಿತ್ತು, ತುಂಬ ದಿನದಿಂದ ಅನ್ಕೊತಿದ್ದೆ ಮಾಡಬೇಕು ಅಂತ ಅಂದ್ಬಿಟ್ಟು. ನಾನು ಆನ್ಲೈನಲ್ಲಿ ಏನಾದರೂ ಆರ್ಡ್ರ್ ಮಾಡಬೇಕು ಅಂತಂದರೆ ತುಂಬಾ ಯೋಚನೆ ಮಾಡ್ತೀನಿ, ಮಾಡೋದು ಬೇಡ, ವರ್ತ್ ಇದೆಯೋ ಇಲ್ವೋ, ಹೇಗೆ ಬರುತ್ತೋ ಏನೋ ಅಂತ ಅಂದ್ಬಿಟ್ಟು. ಇದುವರೆಗೂ ನಾನು ಯಾವ ಪ್ರಾಡಕ್ಟ್ ಕೂಡ ರಿಟರ್ನ್ ಆಗಿರೋದಿಲ್ಲ, ಯಾಕೆಂದರೆ ಎಲ್ಲ ಚೆನ್ನಾಗೇ ಬಂದಿದೆ. ನಾನು ತುಂಬ ಕಮ್ಮಿನೇ, ಜಾಸ್ತಿ ಏನು ತೊಗೊಳಲ್ಲ ಆನ್ಲೈನ್ಗಳಲ್ಲಿ. ಬಟ್ ಕೆಲವೊಂದು ಆನ್ಲೈನಲ್ಲೇ ಪರ್ಚೇಸ್ ಮಾಡಬೇಕಾಗುತ್ತೆ, ಕೆಲವೊಂದು ಐಟಮ್ಸ್ ಸಿಗಲ್ಲ. ನಾನಿಲ್ಲಿ ಡಸ್ಟಿಂಗ್ ಮಾಡೋದೊಂದು ಸ್ಟಿಕ್ ಬೇಕಾಗಿತ್ತು. ಈ ಥರ ಸ್ಟಿಕ್ ನಾವಿರೋ ಪ್ಲೇಸ್ ಕಡೆ ಎಲ್ಲ ಕಡೆ ಹುಡುಕಿದೆ, ಎಲ್ಲೂ ಸಿಕ್ಕಲಿಲ್ಲ. ನನಗೆ ಬೇಕಾಗಿರೋದು ಅಂಥದ್ದು ಸಿಕ್ಕಲಿಲ್ಲ, ನನಗೆ ಇಂಥದ್ದೇ ಬೇಕಾಗಿತ್ತು. ಎಲ್ಲಿ ಹುಡುಕಿದ್ರು ಸಿಕ್ಕಲೇ ಇಲ್ಲ. ಫೈನಲಿ ಆನ್ಲೈನಲ್ಲೇ ತೊಗೊಂಬಿಡೋಣ ಬೆಸ್ಟು. ಆನ್ಲೈನಲ್ಲಿ ನೋಡಿದ್ದೆ, ಬಟ್ ಹೆಂಗೆ ಬರುತ್ತೋ ಅಂತ ತೊಗೊಂಡಿರಲಿಲ್ಲ ಅಷ್ಟೇ. ನನಗೆ ಸಿಗಲಿಲ್ವಲ್ಲ, ಓಕೆ ತೊಗೊಂಬೇಡ ಅಂತ ರಿವ್ಯೂಸ್ ಎಲ್ಲ ಚೆಕ್ ಮಾಡಿ ಫೈನಲಿ ನಾನು ಇದನ್ನು ತೊಗೊಂಡೆ. ಬಟ್ ನಾನು ಕೊಟ್ಟಿರೋ ಅಮೌಂಟಿಗೆ ಇದು ವರ್ತಿದೆ ಅಂತ ಹೇಳ್ಬೋದು. ಚೆನ್ನಾಗಿ ಬಂದಿದೆ, ನನಗೇನು ಮೋಸ ಆಗಲಿಲ್ಲ. ನಾನು ಆರ್ಡ್ರ್ ಮಾಡಿದ್ದಕ್ಕೂ ಚೆನ್ನಾಗಿದೆ. ಇದು ಆರಾಮಾಗಿ ಯೂಸ್ ಮಾಡ್ಬೋದು. ನಾವು ಗೋಡೆ ಮೇಲೆಲ್ಲ ಧೂಳೆಲ್ಲ ಇರುತ್ತಲ್ವ, ಅದೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಬೋದು. ಹಾಗಾಗಿ ನೋಡ್ತಾ ಇದ್ದೆ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು. ಚೆನ್ನಾಗಿ ಬಂದಿದೆ, ವರ್ತಿದೆ. ಕೊಟ್ಟಿರೋ ದುಡ್ಡಿಗೂ ಇದು ಪರವಾಗಿಲ್ಲ, ಕ್ವಾಲಿಟಿ ಎಲ್ಲ ಚೆನ್ನಾಗೇ ಇತ್ತು. ಅದಾದ ನಂತರ ಇವಾಗಂತೂ ಫುಲ್ ಟ್ರೆಂಡಿಂಗಲ್ಲಿ ನಡೀತಾ ಇತ್ತು ಇದು ಸ್ಪಾಂಜ್ ಎರೇಸರ್ ಏನು ಕರೀತಾರೋ ಗೊತ್ತಿಲ್ಲ. ಒಟ್ಟಲ್ಲಿ ನಾನು ಆನ್ಲೈನಲ್ಲಿ ನೋಡೇ ತೊಗೊಂಡು ಬಂದಿದ್ದು. ನಮ್ಮ ಮನೆಯಲ್ಲಿ ಮಕ್ಕಳಿರೋದ್ರಿಂದ ಗೋಡೆ ಎಲ್ಲ ಗಲೀಜು ಮಾಡ್ತಾನೆ ಇರ್ತಾರೆ, ಗೀಚೋದೆಲ್ಲ. ಆ್ಯಕ್ಚುಲಿ ಈಗ ಹೊಸ ಮನೆಗೆ ಬಂದಾಗಿಂದ ಅಂತೂ ಏನು ಗೀಚಿಲ್ಲ, ಬಟ್ ಮುಟ್ಟಿ ಮತ್ತು ಅದು ಈ ಥರ ಎಲ್ಲ ಗೋಡೆ ಎಲ್ಲ ಸ್ವಲ್ಪ ಗಲೀಜಾಗಿತ್ತು. ಇನ್ನು ಹೊಸ ಮನೆ, ಈ ಮಕ್ಕಳಿರೋ ಮನೇಲಂತೂ ಗೋಡೆ ಗಲೀಜಾಗೋದು ಕಾಮನ್ ಅಲ್ವಾ. ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಈ ಥರದ್ದು ತರಿಸಿದ್ದೆ. ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಇದು ಕೂಡ ಡೌಟಿಂದನೇ ತರಿಸಿದೆ. ಯಾಕೆಂದರೆ ಯಾರು ನೋಡಿದ್ರು ಪ್ರಮೋಷನ್ನೇ ಮಾಡ್ತಿರ್ತಾರೆ, ಬರೀ ಪ್ರಮೋಷನ್ ಮಾಡ್ತಾರೆ ಬಿಡು ಅಷ್ಟೇ ಅಂತ ಅಂದ್ಬಿಟ್ಟು ನಾನು ಜಾಸ್ತಿ ಯಾರ್ದು ನೋಡಿ ತರ್ಸೋದಕ್ಕೆ ಹೋಗಲ್ಲ ಪ್ರಾಡಕ್ಟ್ಸ್ನ. ಹಾಗಾಗಿ ಆದರೂ ಫೈನಲಾಗಿ ತರಿಸಿ ನೋಡೋಣ ಅಂತ ಅಂದ್ಬಿಟ್ಟು ನಾನು ಬೇರೆ ಮೀಶೋದಲ್ಲಿ ತರಿಸಿದ್ದೆ. ಆ್ಯಕ್ಚುಲಿ ಇದೆರಡು ಕೂಡ ಮೀಶೋದಲ್ಲಿ ತರಿಸಿರೋದು. ಅವ್ರು ಮಾಡೋದಕ್ಕಿಂತ ನಾನು ಮೀಶೋದಲ್ಲಿ ಚೆಕ್ ಮಾಡಿ ರಿವ್ಯೂಸ್ ಎಲ್ಲ ನೋಡಿ ಅಲ್ಲಿ ತರಿಸ್ದೆ. ಇಲ್ಲಿ ನೋಡ್ತಾ ಇರ್ಬೋದು ಸ್ವಿಚ್ ಹತ್ರ ಎಷ್ಟು ಗಲೀಜಾಗಿದೆ. ಅದಂದರೆ ಸ್ವಿಚ್ ಆಗ್ತಾ ಬಾತ್ರೂಮ್ ಇರೋದ್ರಿಂದ ಪಕ್ಕದಲ್ಲೇ ಅಲ್ಲಿ ಹೋಗಿ ಕೈ ಮುಟ್ಟಿ ತುಂಬಾ ಗಲೀಜಾಗಿಬಿಟ್ಟಿದೆ. ನಾನು ಒರೆಸಿರಲಿಲ್ಲ, ಯಾಕೆಂದರೆ ಇದ್ರಲ್ಲಿ ಟ್ರೈ ಮಾಡೋಣ ಅಂದ್ಬಿಟ್ಟು ಇದು ಆನ್ಲೈನಿಂದ ಬರೋವರೆಗೂ ವೆಯ್ಟ್ ಮಾಡ್ತಿದ್ದೆ. ನೋಡೇ ಬಿಡೋಣ ಒಂದು ಸಲ, ಯಾಕೆಂದರೆ ತುಂಬ ಕಮ್ಮಿ ರೇಟ್. ನಾನು 90 ರುಪೀಸ ಎಷ್ಟೋ ಕೊಟ್ಟಿದ್ದು ಅಷ್ಟೇ, 95 ರುಪೀಸ್ ಅಂತ ಅಂದ್ಕೊತೀನಿ. ಇದಕ್ಕೆ ಪ್ಯಾಕ್ ಆಫ್ 3 ಬಂದಿದೆ. ನೋಡೋಣ, ಒಂಥರ ಟ್ರೈ ಮಾಡೋಣ. ನಾನು ಯೂಸ್ ಮಾಡಿಬಿಟ್ಟು ಮತ್ತು ನನ್ನ ವ್ಯೂವರ್ಸ್ಗೂ ಕೂಡ ನಾನು ಸಜೆಸ್ಟ್ ಮಾಡಿದ್ರೆ ಆಯ್ತಲ್ವ, ಅವರು ತೊಗೊತಾರೆ ಅಂತ ಅಂದ್ಬಿಟ್ಟು ನಾನು ಫೈನಲಿ
ಆರ್ಡ್ರ್ ಮಾಡಿದೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿದೆ. ಈ ಪ್ರಾಡಕ್ಟ್ ನಂಗೆ ತುಂಬಾ ಇಷ್ಟ ಆಯಿತು. ತುಂಬ ಚೆನ್ನಾಗೋಯಿತು. ಏನಿಲ್ಲ ಜಸ್ಟ್ ಈ ರೀತಿ ವೆಟ್ ಮಾಡ್ಕೊಂಬಿಟ್ಟು ವಾಟರಲ್ಲಿ ಈ ರೀತಿ ರಬ್ ಮಾಡೋದಷ್ಟೇ. ಆ್ಯಕ್ಚುಲಿ ತುಂಬ ಚೆನ್ನಾಗೋಯಿತು. ಅಂದರೆ ಇನ್ನೊಂದೇನು ಅಂತಂದರೆ ರಬ್ ಮಾಡ್ತಾ ಮಾಡ್ತಾ ಖಾಲಿ ಆಗಿಬಿಡುತ್ತೆ ಬೇಗ. ಒಂದು ಗೋಡೆ ಎಲ್ಲ ಹಿಂಗೆ ಉಜ್ಕೊಂಬಂದ್ಬಿಟ್ಟಿದ್ದೀವಿ ಅಂತಂದರೆ ನೀಟಾಗಿ, ಯಾಕೆಂದರೆ ಮಾರ್ಕು ಎಲ್ಲ ಹೋಗುತ್ತೆ. ನೀವು ಗೀಚಿರೋದು, ಪೆನ್ನಲ್ಲಿ ಗೀಚಿರೋದು ಎಲ್ಲ ನಿಜವಾಗ್ಲೂ ಅದೆಲ್ಲ ಹೋಗುತ್ತೆ. ಆದರೆ ನನ್ನ ಮಕ್ಕಳೇನು ಪೆನ್ನಲ್ಲೆಲ್ಲ ಗೀಚಿರಲಿಲ್ಲ, ಜಸ್ಟ್ ಏನೋ ಕಲರ್ ಪೆನ್ಸಿಲ್ಸಲ್ಲಿ ಏನೋ ಹಿಂಗೆ ಅಂದಿದ್ರು. ಬಟ್ ಇಲ್ಲಿ ನೋಡ್ತಾ ಇರ್ಬೋದು ನೀವೇ ರಿಸಲ್ಟು, ಬಿಫೋರ್ ಹೇಗಿತ್ತು ಆಫ್ಟರ್ ಹೇಗಿದೆ ಅಂತ ಅಂದ್ಬಿಟ್ಟು. ಇದು ವರ್ತ್ ಇದೆ. ಅವರು ಎಲ್ಲರೂ ಏನು ಪ್ರಮೋಷನ್ ಮಾಡ್ತಿದ್ದಾರೆ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ಬೋದು. ನೀವು ಬೈ ಮಾಡ್ಬೋದು. ನಾನು ಯಾವ ಬ್ರ್ಯಾಂಡು ಅಂತೆಲ್ಲ ಇಲ್ಲ, ನಾನು ಜಸ್ಟ್ ಮೀಶೋದಲ್ಲಿ ಹುಡುಕಿ ತೊಗೊಂಡಿರೋ ಅಂಥದ್ದು. ಹಾಗೆ ಇಲ್ಲೊಂದು ಸ್ಟಿಕ್ ತೊಗೊಂಡಿದ್ದೀನಲ್ವ, ಇದನ್ನು ಯಾವ ರೀತಿಯೆಲ್ಲ ಯೂಸ್ ಮಾಡ್ಬೋದು ಅಂತ ಟ್ರೈ ಮಾಡ್ತಿದ್ದೆ. ಫ್ಯಾನ್ ಕ್ಲೀನ್ ಮಾಡ್ಬೋದು ಅಂತ ನೀವು ಯೂಶಲಿ ನೋಡಿರ್ತೀರ ವೀಡಿಯೋಗಳಲ್ಲಿ, ಬಟ್ ಅಷ್ಟು ನೀಟಾಗೆಲ್ಲ ಏನು ಮಾಡೋದಕ್ಕಾಗಲ್ಲ. ಸ್ವಲ್ಪ ಅಷ್ಟೇ ಈ ರೀತಿ ಬೆಂಡ್ ಮಾಡ್ಕೊಂಡು ಇದನ್ನು ಅದು ನಾನು ಇವಾಗ ಏನು ತೋರಿಸಿದ್ನಲ್ವ ಆ ರೀತಿ ಮಾಡ್ಕೋಬೋದು. ಅಷ್ಟು ಬಿಟ್ಟರೆ ಇನ್ನೇನು ಫ್ಯಾನ್ ಫುಲ್ ಅಂತೂ ಕ್ಲೀನ್ ಮಾಡೋದಕ್ಕಾಗಲ್ಲ. ಏನಿದ್ರು ನಾವು ನಿಂತ್ಕೊಂಡು ನೀಟಾಗಿ ಒರೆಸ್ಕೋಬೇಕಾಗತ್ತೆ. ಬಟ್ ಗೋಡೆ ಈ ಥರ ವಾರ್ಡ್ರೋಬ್ಸ್ ಹತ್ರ ಎಲ್ಲ ನೀಟಾಗಿ ಇದನ್ನೆಲ್ಲ ನೋಡಿ ಈ ರೀತಿ ಮಾಡ್ಕೋಬೋದು. ಆರಾಮಾಗಿ ಚೆನ್ನಾಗೋಗುತ್ತೆ. ವರ್ತಿದೆ. ಬೈ ಮಾಡಿ. ಈ ಥರದ್ದು ಏನಾದರೂ ನೀವು ಬೈ ಮಾಡಬೇಕು ಅಂತ ಇದ್ದರೆ ನಾನಂತೂ ಜೆನ್ಯೂನಾಗಿ ರಿವ್ಯೂ ಮಾಡಿದ್ದೀನಿ, ನೀವು ಬೈ ಮಾಡ್ಬೋದು. ಹಾಗೆ ಇವತ್ತಿನ ವ್ಲಾಗ್ ಕೂಡ ಇದಾಗಿತ್ತು. ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಆಲ್. ಬೈ.